ಓದೋದ್ರೆಲ್ಲ ಕಾನ್ಸಂಟ್ರೇಷನ್ ಚೆನ್ನಾಗಿದೆ, ಇಷ್ಟೇ. ಸೊ ಮೊದಲು ಪ್ಯಾಂಕ್ರಾಟೈಟಿಸ್ ಆದಾಗ ನನಗೆ ಓದೋದ್ರ ಮೇಲೆ ಏನೋ ಕಾನ್ಸಂಟ್ರೇಷನ್ ಹೋಗ್ತಾ ಇದ್ದಿಲ್ಲ. ತುಂಬಾ ಪೇಯ್ನ್ ಇರ್ತಿತ್ತು. ನಾನು ಓದೋಕ್ಕಂತ ಕೂತ್ಕೊಂಡ್ರೂ ಜಾಸ್ತಿನೇ ನೋವು ಕೊಡ್ತಿದ್ದರಿಂದ ನಾನು ಓದೋಕ್ಕಾಗ್ತಾ ಇರಲಿಲ್ಲ. ಆದರೆ ಮಾತ್ರೆ ತೊಗೊಂಡಾಗಿಂದ ನಾನು ಯಾವುದೇ ಥರ ನೋವಿಲ್ಲ, ಆರಾಮಾಗಿ ಕಾನ್ಸಂಟ್ರೇಷನ್ ಎಲ್ಲ ಮಾಡ್ಬೋದು ಸ್ಟಡಿ ಮೇಲೆ. ಮತ್ತು ಯಾವುದೇ ಥರ ಇದು ನನಗೆ ಸ್ಟಡಿ ಬೇಡ ಅಂತೇನೋ ಅನಿಸಲ್ಲ. ಅದು ಮೊದಲು ಪೇಯ್ನ್ ಇರಬೇಕಾದ್ರೆ ನನಗೇನೋ ಬೇಡ ಅನ್ನಿಸ್ತಿತ್ತು, ಓದೋಕ್ಕೂ ಆಗ್ತಾ ಇರಲಿಲ್ಲ. ಜಸ್ಟ್ ಈಗನೇ ನಾನು ಚೆನ್ನಾಗಿ ಓದೋದು ಕಾನ್ಸಂಟ್ರೇಷನ್ ಎಲ್ಲ ಮಾಡ್ತಾಯಿದ್ದೀನಿ ಮಾತ್ರೆ ತೊಗೊಂಡಾಗಿಂದ. ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಬಂದಿದೆ ಸ್ಕೂಲಲ್ಲಿ, ಇಷ್ಟೇ. ಸೊ ಇದಿಷ್ಟು ಮಾಹಿತಿ ಮುರಳೀಕೃಷ್ಣನ ಪ್ಯಾಂಕ್ರಾಟೈಟಿಸ್ ಬಗ್ಗೆ. ಸ್ನೇಹಿತರೆ, ನಾನು ಹೇಳ್ಕೊಳ್ಳೋದು ಇಷ್ಟೇ, ಚೆನ್ನಾಗಿದೆ ಮೆಡಿಸನ್ನು. ಹೋಮಿಯೋಪತಿಗೆ ಬನ್ನಿ, ಎಲ್ಲರೂ ತುಂಬ ಚೆನ್ನಾಗಿ ಮೆಡಿಸಿನ್ಸ್ ಕೊಡ್ತಾರೆ. ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ನಿಮ್ದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೇಳಿ, ಅವರು ಫುಲ್ ಡೀಟೇಲಾಗಿ ನಿಮ್ಮನ್ನ ತರೋವಾಗಿ ಚೆಕ್ ಮಾಡಿ ಮೆಡಿಸಿನ್ಸ್ ಕೊಡ್ತಾರೆ. ಅದನ್ನ ಫುಲ್ ಕ್ಲಿಯರಾಗಿ ನೀವು ಡೋಸೇಜ್ ಎಲ್ಲ ಕರೆಕ್ಟಾಗಿ ತೊಗೋಬೇಕು. ಆಮೇಲೆ ನೀವು ಟ್ಯಾಲಿ ಮಾಡಿ ನೋಡಿ, ನಿಮ್ಮ ಮೊದಲಿಗೂ ಇವಾಗೂ ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಹೆಲ್ತ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಬನ್ನಿ, ಮೆಡಿಸಿನ್ಸ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಮೆಡಿಸಿನ್ಸ್ ಕೊಡ್ತಾರೆ. ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು. ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಸಿಂಗಲ್ ಮೆಡಿಸಿನ್ ಯೂಸ್ ಮಾಡ್ತೀವಿ ಮತ್ತು ಈ ರೋಗಗಳಿಗೆ ನಾವು ಮನುಷ್ಯನ ಶರೀರ, ಮನಸ್ಸು ಮತ್ತು ಆತ್ಮಶಕ್ತಿಯ ಪೂರ್ತಿಯಾದ ಅವಲೋಕನ ಮಾಡಿ ಕೊಟ್ಟಿರ್ತೀವಿ ಸ್ನೇಹಿತರೆ. ಆದರೆ ಫಾಲೋ ಅಪ್ ಮಾಡಿ ನೀವು ಸರಿಯಾಗಿ ಔಷಧಿಗಳನ್ನ ತೊಗೊಂಡ್ರೆ ಪೂರ್ತಿಯಾಗಿ ಗುಣವಾಗುತ್ತೆ ಅಂತ ನಾನು